ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಇವಾಗ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಈವೆಂಟ್ಸ್ ಎಲ್ಲ ಇದ್ದಾವೆ. ಯಾವ ಇವೆಂಟ್ಸ್ ಇದ್ದಾವೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಫ್ರೆಂಡ್ಸ್, ಇವಾಗ ಲಾಂಗ್ ವೀಕೆಂಡ್ ಬರ್ತಾ ಇದೆ. ಶನಿವಾರ ಹಾಲಿಡೇ ಇರುತ್ತೆ, ಭಾನುವಾರ ಹಾಲಿಡೇ ಇರುತ್ತೆ, ಮತ್ತೆ ಸೋಮವಾರ ಕೂಡ ನಮ್ಮ ಮಾರ್ಕೆಟ್ ಕ್ಲೋಸಲ್ಲಿ ಇರುತ್ತೆ ರಂಜಾನ್ ಹಬ್ಬದಿಂದ. ಮತ್ತೆ ನಮ್ಮ ಮಾರ್ಕೆಟ್ ಓಪನ್ ಆಗದೆ ಏಪ್ರಿಲ್ 2. ಈ ಏಪ್ರಿಲ್ 2 ನೆನಪಿದೆ ಅಲ್ಲ, ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಕಂಟ್ರೀಸ್ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಯಾವ್ಯಾವ ಸೆಕ್ಟರ್ಗೆ ಎಫೆಕ್ಟ್ ಆಗುತ್ತೆ, ಯಾವ್ಯಾವ ಕಂಪನೀಸ್ಗೆ ಈ ರೆಸಿಪ್ರೋಕಲ್ ಟ್ಯಾರಿಫ್ ಇಂದ ಎಫೆಕ್ಟ್ ಇರುತ್ತೆ ಅಂತ ಸಹ ಈ ವಿಡಿಯೋದಲ್ಲಿ ಮಾತಾಡ್ಕೊತಾ ಇದೀವಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ BSE ಕಂಪನಿ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ನೀವ್ ಯಾರಾದ್ರೂ IT ಕಂಪನೀಸ್ ಅಲ್ಲಿ, ಡಿಫೆನ್ಸ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 191 ಪಾಯಿಂಟ್ಸ್ ಡೌನ್ ಆಗಿ 77,414 ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 72 ಪಾಯಿಂಟ್ಸ್ ಡೌನ್ ಆಗಿ 23,590 ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 11 ಪಾಯಿಂಟ್ಸ್ ಡೌನ್ ಆಗಿ 51,564 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ಫಾಲ್ ಆಗಿದೆ. ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಂಗೇನೆ ಸ್ವಲ್ಪ ಅನ್ಸರ್ಟನಿಟೀಸ್ ಇಂದ ಮಾರ್ಕೆಟ್ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಏನೇನು ಅನ್ಸರ್ಟನಿಟೀಸ್ ಅಂತ ನಿನ್ನೆನೆ ಮಾತಾಡ್ಕೊಂಡಿದ್ವಿ. ಮೊದಲನೇದಾಗಿ ಫಿನಾನ್ಷಿಯಲ್ ಇಯರ್ ಎಂಡ್ ಆಗೋ ಕಾರಣದಿಂದ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಇರ್ಬೋದು. ಅದಾದ್ಮೇಲೆ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಆಗಿ ಸ್ವಲ್ಪ ಅನ್ಸರ್ಟನಿಟೀಸ್ ಇಂದ ಮಾರ್ಕೆಟ್ ಸ್ವಲ್ಪ ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮಾತಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಮತ್ತೆ ಮಾರ್ಕೆಟ್ ಅಲ್ಲಿ ಇವತ್ತು ಇನ್ನೊಂದನ್ನ ಗಮನಿಸಿದ್ರ, ಈ ರೀಸೆಂಟ್ ಟೈಮ್ ಅಲ್ಲಿ ಈ ತರ ವಾಲಿಟಿಲಿಟಿ ಎಂದು ನೋಡಿರಲಿಲ್ಲ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ರಿಟೇಲರ್ಸ್ ಮತ್ತೆ DIS ಆದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೆಲ್ ಮಾಡ್ತಾ ಇದಾರೆ. ಆದ್ರೆ FIS ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಬೈ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಈ ತರ ವಾಲಿಟಿಲಿಟಿ ಕಂಡು ಬಂದಿರೋದು. ಮತ್ತೆ ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ಸ್ವಲ್ಪ ಮಾರ್ಜಿನಲ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಅಷ್ಟೇ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಅಷ್ಟೇ ಸ್ವಲ್ಪ ಮಾರ್ಜಿನಲ್ ನೆಗೆಟಿವ್ ಅಲ್ಲಿ ಮಾತ್ರನೇ ಕ್ಲೋಸ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈ ರೀಸೆಂಟ್ ಟೈಮ್ ಅಲ್ಲಿ FIS ಮಾತ್ರ ನನ್ನನ್ನ ತುಂಬಾನೇ ಸರ್ಪ್ರೈಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ರೀಸೆಂಟ್ ಟೈಮ್ ಅಲ್ಲಿ ನಮ್ಮ ಮಾರ್ಕೆಟ್ ಒಳಗಡೆ ತುಂಬಾನೇ ಇನ್ಫ್ಲೋಸ್ ತರ್ತಾ ಇದ್ದಾರೆ. ಅದು ನನಗೆ ತುಂಬಾನೇ ಸರ್ಪ್ರೈಸ್ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವಾಗ ಲಾಸ್ಟ್ 1 ವಾರದಿಂದ ನೋಡ್ಕೊಂಡ್ರೆ ಪ್ರತಿದಿನನೂ ಬೈ ಸೈಡ್ ಅಲ್ಲೇ ಇದ್ದಾರೆ. ಆದ್ರೆ ಲಾಸ್ಟ್ 1 ಇಯರ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಇಂದ ತುಂಬಾನೇ ಎಕ್ಸಿಟ್ ಆಗಿದ್ದಾರೆ. ಟೋಟಲ್ ಚೆಕ್ ಮಾಡ್ಕೊಂಡ್ರೆ 2024 ಕಂಪ್ಲೀಟ್ ಇಯರ್ ಅಲ್ಲಿ ಚೆಕ್ ಮಾಡ್ಕೊಂಡು ಮತ್ತೆ 2025 ಅಲ್ಲಿ ಲಾಸ್ಟ್ 3 ಮಂತ್ಸ್ ಇಂದ ಚೆಕ್ ಮಾಡ್ಕೊಂಡ್ರು FIS 4,000 ಕೋಟಿಗಿನ್ನ ಜಾಸ್ತಿನೇ ಸೆಲ್ ಮಾಡಿದ್ದಾರೆ. ಆದ್ರೆ ಲಾಸ್ಟ್ 1 ವಾರದಿಂದ ನೋಡ್ಕೊಂಡ್ರೆ FIS ಮಾತ್ರ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಇದೆಲ್ಲ ಯಾವಾಗ ಶುರು ಆಯ್ತು ಅಂತ ನೋಡ್ಕೊಂಡ್ರೆ ಮಾರ್ಚ್ 28 ಇಂದ. ಅವತ್ತಾದ್ರೆ 3,000 ಕೋಟಿ ಬೈ ಮಾಡಿದ್ರು. ಮಾರ್ಚ್ 21 ಆದ್ರೆ 7,000 ಕೋಟಿ ಬೈ ಮಾಡಿದ್ರು. ಇದರಲ್ಲಿ FTSE ರೀಬ್ಯಾಲೆನ್ಸಿಂಗ್ ಕೂಡ ಇದೆ. ಅದಾದ್ಮೇಲೆ ಮಾರ್ಚ್ 24 ಆದ್ರೆ 3,000 ಕೋಟಿ, ಮಾರ್ಚ್ 25 5,000 ಕೋಟಿ, ಮಾರ್ಚ್ 26 ಆದ್ರೆ 2,000 ಕೋಟಿ. ನಿನ್ನೆ ನೋಡ್ಕೊಂಡ್ರೆ 11,000 ಕೋಟಿ ಬೈ ಮಾಡಿದ್ದಾರೆ. ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಮಾರ್ಕೆಟ್ ಓಪನಿಂಗ್ ಅಲ್ಲಿ ತುಂಬಾನೇ ನೆಗೆಟಿವ್ ಆಗಿ ಓಪನ್ ಆಯ್ತು, ಅಲ್ಲಿಂದ ರಿಕವರ್ ಆಗಿ ತುಂಬಾನೇ ಪಾಸಿಟಿವ್ ಆಗಿ ರಿಕವರ್ ಆಗಿದೆ ಅಂತ ಮಾತಾಡ್ಕೊಂಡ್ವಿ. ಯಾಕಂದ್ರೆ FIS ಈ ತರ ಇನ್ವೆಸ್ಟ್ ಮಾಡಿದ್ದಾರೆ, ಅದರಿಂದನೇ ನಿನ್ನೆ ಮಾರ್ಕೆಟ್ ಅಲ್ಲಿ ಆ ತರ ರಿಕವರಿ ಕಂಡಿರೋದು. ಇವಾಗ ನಿನ್ನೆ ಯಾವ ರೀಸನ್ ಮೇಲೆ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು ಹೇಳಿ? ಟ್ರಂಪ್ ಅವರು ಈ ಆಟೋ ರಿಲೇಟೆಡ್ ಆಗಿ 25% ಟ್ಯಾರಿಫ್ ಹಾಕಿದೀವಿ ಅಂತ ಸ್ಟೇಟ್ಮೆಂಟ್ಸ್ ಬಂತಲ್ಲ, ಅದರಿಂದ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು. ಇದಕ್ಕೂ ಮುಂಚೆ ಸಹ ಈ ತರ ಟ್ಯಾರಿಫ್ ಅನ್ಸರ್ಟನಿಟೀಸ್ ನ್ಯೂಸ್ ಬಂದಾಗೆಲ್ಲ ನಮ್ಮ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಆಗ್ತಾ ಇತ್ತು ಹೇಳಿ? ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಅದೇ ತರ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗ್ತಾ ಇತ್ತು. ಆದ್ರೆ ನಿನ್ನೆ ನೋಡ್ಕೊಂಡ್ರೆ ಇಂಡಿಯಾ ಮೇಲೆ ಡೈರೆಕ್ಟ್ ಆಗಿ ಟ್ಯಾರಿಫ್ ಐತೆ ಅಂತಾನೆ ಅಪ್ಡೇಟ್ ಮಾಡಿದ್ದಾರೆ. ಆದ್ರೂ ಸಹ ನಮ್ಮ ಮಾರ್ಕೆಟ್ ನಿನ್ನೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿರೋ ರೀಸನ್ ಏನು ಅಂತ ಅಂದ್ರೆ, ಈ ತರ FIS 11,000 ಕೋಟಿ ಬೈ ಮಾಡಿದ್ದಾರೆ. ಈ ರೀಸನ್ ಇಂದಾನೆ ನಮ್ಮ ಮಾರ್ಕೆಟ್ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದು. ಈ FIS ಮತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು ಮಾತ್ರ ನನ್ನನ್ನ ತುಂಬಾನೇ ಸರ್ಪ್ರೈಸ್ ಮಾಡ್ತಾ ಇದೆ. ಇವಾಗ ಏಪ್ರಿಲ್ 2 ನೋಡ್ಕೊಂಡ್ರೆ ಟ್ಯಾರಿಫ್ ಇದೆ ಅಂತ ಎಲ್ಲಾರ್ಗೂ ಗೊತ್ತೇ ಇದೆ. ಅದ್ರ ಜೊತೆಗೆ ಇನ್ನೊಂದು ಅನ್ಸರ್ಟನಿಟಿ ಏನಿದೆ ಅಂತ ಅಂದ್ರೆ, ಏಪ್ರಿಲ್ 2 ಆಫ್ ಅಲ್ಲಿ ಅಂದ್ರೆ ಏಪ್ರಿಲ್ 15ನೇ ತಾರೀಕು ಆದ್ಮೇಲೆ Q4 ರಿಸಲ್ಟ್ ಶುರು ಆಗುತ್ತೆ. ಈ ರಿಸಲ್ಟ್ಸ್ ಏನಾದ್ರು ವೀಕ್ ಆಗಿ ಬಂದ್ರೆ ನಮ್ಮ ಮಾರ್ಕೆಟ್ ಇನ್ನ ಅಡಿಷನಲ್ ಆಗಿ 5 to 6% ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಈ ತರ ಅನ್ಸರ್ಟನಿಟೀಸ್ ಇದ್ದಾಗ ಸಹ FIS ಈ ತರ ನಮ್ಮ ಮಾರ್ಕೆಟ್ ಒಳಗಡೆ ಬರ್ತಾ ಇದಾರಲ್ಲ, ಅದಕ್ಕೆ ನನ್ನ ಸರ್ಪ್ರೈಸ್ ಮಾಡ್ತಾ ಇದ್ದಾರೆ ಅಂತ ಅಂದಿದ್ದು. ಮತ್ತೆ ಫ್ರೆಂಡ್ಸ್, ನಿಮ್ಮ ಅನಾಲಿಸಿಸ್ ನ ಶೇರ್ ಮಾಡಿ. ಈ Q4 ರಿಸಲ್ಟ್ಸ್ ನಮ್ಮ ಕಂಪನೀಸ್ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರಾ ಅಥವಾ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರಾ ಅಂತ. ಮತ್ತೆ ಈ Q4 ರಿಸಲ್ಟ್ಸ್ ಬಗ್ಗೆ ನನ್ನ ವ್ಯೂನ ಕಮಿಂಗ್ ಮಾರ್ಕೆಟ್ ನ್ಯೂಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ತರ ರಿಸಲ್ಟ್ಸ್ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ. ಮತ್ತೆ ಫ್ರೆಂಡ್ಸ್, ಆಗ್ಲೇ ಮಾತಾಡ್ಕೊಂಡಂಗೆ ಇವಾಗ ಲಾಂಗ್ ವೀಕೆಂಡ್ ಬರ್ತಾ ಇದೆ ಅಲ್ಲ, ಈ ಲಾಂಗ್ ವೀಕೆಂಡ್ ಅಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವುದೇ ತರ ಅಪ್ಡೇಟ್ಸ್ ಬಂದ್ರು
ನಿಮಗೆ ಟೈಮ್ ಟು ಟೈಮ್ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ನೀವು ಯಾರಾದರೂ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ವಾಟ್ಸಪ್ ಚಾನಲಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಮಾತ್ರನೇ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ. ಮತ್ತೆ ಫ್ರೆಂಡ್ಸ್, ಇವಾಗ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಆಗಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಭಾನುವಾರ ಉಗಾದಿ ಹಬ್ಬ ಇದೆ, ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಮತ್ತೆ ಇವಾಗ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಆಗಿ ಮಾತಾಡ್ಕೊಂಡ್ರೆ, ಮುಂಚೆಯಿಂದನೂ ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ ಹೇಳಿ, ಇಂಡಿಯಾ ಮೇಲೆ ಸಹ ರೆಸಿಪ್ರೋಕಲ್ ಟ್ಯಾರಿಫ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಇಂಡಿಯಾದಿಂದ ಯಾವ್ಯಾವ ಪ್ರಾಡಕ್ಟ್ಸ್ ಯುಎಸ್ಗೆ ಹೋಗುತ್ತೆ ಅಂತ ನೋಡ್ಕೊಂಡ್ರೆ, ಆಟೋಮೊಬೈಲ್ಸ್ ಮೇಲೆ 25% ಟ್ಯಾರಿಫ್ ಹಾಕಿದ್ದಾರೆ. ಮತ್ತೆ ಫಾರ್ಮಾಸ್ಯೂಟಿಕಲ್ಸ್ ಮೇಲೆ ಎಫೆಕ್ಟ್ ಇರುತ್ತೆ. ಮತ್ತೆ ಟೆಕ್ಸ್ಟೈಲ್ಸ್ ಮೇಲೆ, ಆಲ್ಕೋಹಾಲ್ ಮೇಲೆ, ಈ 4 ಸೆಗ್ಮೆಂಟ್ ಮೇಲೆ ಸ್ವಲ್ಪ ಮೇಜರ್ ಆಗಿ ಎಫೆಕ್ಟ್ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಇವಾಗ ಆಟೋಸ್ ಮೇಲೆ 25% ಟ್ಯಾರಿಫ್ ಇರುತ್ತೆ ಅಂದ್ರಲ್ಲ, ಇದರಲ್ಲಿ ಮೇಜರ್ ಆಗಿ ಎಫೆಕ್ಟ್ ಆಗೋ ಕಂಪನಿ ಯಾವುದು ಅಂತ ಅಂದ್ರೆ ಟಾಟಾ ಮೋಟರ್ಸ್, ಅದಾದ್ಮೇಲೆ ಸೋನಾ BLW, ಸಂವರ್ಧನ ಮದರ್ಸನ್. ಈ 3 ಕಂಪನೀಸ್ಗೆ ಸ್ವಲ್ಪ ತುಂಬಾನೇ ಎಫೆಕ್ಟ್ ಇರುತ್ತೆ. ಇದ್ರ ಬಗ್ಗೆ ನೆನ್ನೆನೆ ಮಾತಾಡ್ಕೊಂಡಿದೀವಿ. ಅದ್ರ ಜೊತೆಗೆ ಈ ಟಾಟಾ ಮೋಟರ್ಸ್ ಕಂಪನಿ ಏನಿದೆ, ಮೇಜರ್ ರೆವೆನ್ಯೂಸ್ US ಕಂಟ್ರಿಯಿಂದನೇ ಬರುತ್ತೆ. ಒಂದ್ ವೇಳೆ ಈ ಟಾಟಾ ಮೋಟರ್ಸ್ ಅವ್ರು ಏನಾದ್ರು ಕಮಿಂಗ್ ಟೈಮ್ ಅಲ್ಲಿ US ಅಲ್ಲೇನೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಓಪನ್ ಮಾಡ್ತೀವಿ ಅಂದ್ರೆ, ಅವಾಗ ಈ ಕಂಪನಿಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಸಲ ಹೇಳ್ತಾ ಇದ್ರು, ನಾವೇನೋ ನಿಮ್ಗೆ ಟ್ಯಾರಿಫ್ ಆಗ್ಬಿಟ್ಟು ಬೇರೆ ಇನ್ನೇನೋ ಮಾಡೋದಕ್ಕಲ್ಲ, US ಅಲ್ಲಿ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡೋದಕ್ಕೆ, ನೆಗೋಸಿಯೇಷನ್ ಮಾಡೋದಕ್ಕೆ ಮಾತ್ರನೇ ಈ ಟ್ಯಾರಿಫ್ ಆಗ್ತಾ ಇರೋದು ಅಂತ ತುಂಬಾ ಸಲನೇ ಹೇಳಿದ್ರು. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಈ ಟಾಟಾ ಮೋಟರ್ಸ್ ಅವ್ರು ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡಿದ್ರೆ, ಅವಾಗ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವುದೇ ತರ ಟೆನ್ಷನ್ಸ್ ಇರೋದೇ ಇಲ್ಲ. ಮತ್ತೆ ಈ ಸಂವರ್ಧನ ಮದರ್ಸನ್ಗೆ ಮತ್ತೆ ಸೋನಾ BLW ಅವ್ರಿಗೆ ಇವ್ರಾದ್ರೆ ಕಾಂಪೋನೆಂಟ್ ಮೇಕರ್ಸ್ ಅಲ್ಲ, ಇವ್ರು ಮ್ಯಾನುಫ್ಯಾಕ್ಚರ್ ಮಾಡೋ ಕಾಂಪೋನೆಂಟ್ಸ್ ಎಲ್ಲ ತುಂಬಾ ಕಂಟ್ರೀಸ್ಗೆ ಇವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ. ಮೆಕ್ಸಿಕೋಗೆ, ಕ್ಯಾನಡಾಗೆ, ಈ ತರ ತುಂಬಾ ಕಂಟ್ರೀಸ್ಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಿಂದ ಮಾತ್ರನೇ ಸ್ವಲ್ಪ ಎಫೆಕ್ಟ್ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಇವತ್ತು ಆಟೋ ಸೆಕ್ಟರ್ ನೋಡಿದ್ರ ಎಬೋ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ಟೆಸ್ಲಾದವರು ಇಂಡಿಯಾಗೆ ಬರ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅವಾಗಾದ್ರೆ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು. ಯಾಕಂದ್ರೆ ಇವ್ರಿಗೆ ಏನಾದ್ರು ಸ್ಟ್ರಾಂಗ್ ಕಾಂಪಿಟೇಟರ್ ಆಗ್ತಾರ ಅಂತ. ಅದಾದ್ಮೇಲೆ ಇವತ್ತು ಇನ್ನೊಂದು ಸ್ಟೇಟ್ಮೆಂಟ್ ಬಂದಿದೆ. ಏನಂತ ಅಂದ್ರೆ, ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಟೆಸ್ಲಾಗೆ ಕಾಂಪಿಟೇಟರ್ ಯಾರು ಹೇಳಿ, BYD ಕಂಪನಿ. ಇದು ಚೈನೀಸ್ ಕಂಪನಿ ಅಲ್ಲ. ಈ ಕಂಪನಿ ಸಹ ಇವಾಗ ಇಂಡಿಯಾಗೆ ಬರ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಅಪ್ಡೇಟ್ ಆಗ್ತಾ ಇದೆ. ಇವಾಗ ಇವರು ಇಂಡಿಯಾದಲ್ಲಿ ಹೈದರಾಬಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಓಪನ್ ಮಾಡ್ತೀವಿ ಅಂತ ಅಪ್ಡೇಟ್ಸ್ ಬಂದಿದೆ. ಅದರಿಂದನೇ ಇವತ್ತು ಮತ್ತೆ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ರೀಸೆಂಟ್ ಟೈಮಲ್ಲಿ EV ಪಾಲಿಸಿ ಬಗ್ಗೆ ಸ್ವಲ್ಪ ಅಪ್ಡೇಟ್ ಬಂತಲ್ಲ. ಅಪ್ಡೇಟ್ ಅಲ್ಲಿ ಏನಿಂತ ಹೇಳಿ, ಯಾವುದೇ ಕಂಟ್ರಿಯ EV ಕಾರ್ ಮೇಕರ್ಸ್ ಆದ್ರೂ ಇಂಡಿಯಾಗೆ ಬರ್ಬೋದು, ಇಂಡಿಯಾಗೆ ಬಂದು ಅವ್ರ ಬಿಸ್ನೆಸ್ ನ ಮಾಡ್ಬೋದು. ಆದ್ರೆ ಇಂಡಿಯಾದಲ್ಲಿ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡಿ ಇಲ್ಲಿ ಬಿಸ್ನೆಸ್ ಮಾಡಿದ್ರೆ ಅವ್ರಿಗೆ ಇಂಪೋರ್ಟ್ ಡ್ಯೂಟೀಸ್ ಅನ್ನೋದು ಕಟ್ ಮಾಡ್ತೀವಿ ಅಂತ ಅಪ್ಡೇಟ್ ಬಂದಿತ್ತು ಅಂತ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಅದಕ್ಕೋಸ್ಕರನೇ ಇವಾಗ ಟೆಸ್ಲಾದವ್ರು ನೋಡ್ಕೊಂಡ್ರೆ ಶೋರೂಮ್ಸ್ ನ ಓಪನ್ ಮಾಡ್ತಾರೆ. ವಿತಿನ್ 3 years ಅಲ್ಲಿ ಸೇಲ್ಸ್ ಏನಾದ್ರು ಚೆನ್ನಾಗಿದ್ದು ಕಮಿಂಗ್ ಟೈಮ್ ಅಲ್ಲಿ ಒಳ್ಳೆ ಗ್ರೋತ್ ಇದೆ ಅಂತ ಅನ್ಕೊಂಡ್ರೆ ಅವರು ಸಹ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತಾರೆ. ಇವಾಗ ಅದೇ ತರ BYD ಕಂಪನಿ ಇದೆಲ್ಲ, ಇವರು ಸಹ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಓಪನ್ ಮಾಡ್ತೀವಿ ಅಂದಿದಾರಲ್ಲ, ಇವರು ಸಹ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ತುಂಬಾನೇ ದೊಡ್ಡ ಪ್ಲೇಯರ್. ಇವಾಗ ಟೆಸ್ಲಾ ಆದ್ರು, ಇವಾಗ BYD ಕಂಪನಿ ಇದೆ, ಇವರಿಬ್ರು ಬರ್ತಾ ಇದಾರಲ್ಲ, ಅದರಿಂದ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದ್ರ ಜೊತೆಗೆ ಟಾಟಾ ಮೋಟರ್ಸ್ಗೂ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಟೈಮಲ್ಲಿ ಯಾವ ತರ ಡೇಟಾಸ್ ಅಪ್ಡೇಟ್ ಆಗುತ್ತೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಇವಾಗ ನಮ್ಮ ಇಂಡಿಯನ್ ಫಾರ್ಮಾ ಕಂಪನೀಸ್ ಯುಎಸ್ಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಗೊತ್ತಾ? $27.8 ಬಿಲಿಯನ್ ವರ್ತ್ ಗೂಡ್ಸ್ ನ ಇಂಡಿಯಾದಿಂದ ಯುಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ. ಮತ್ತೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇದ್ರ ಬಗ್ಗೆ ಎಲ್ಲ ಮಂಗಳವಾರ ಟ್ಯಾರಿಫ್ ಹಾಕಿದ್ಮೇಲೆ ಮಾತಾಡ್ಕೊಳ್ಳೋಣ. ಅವಾಗಾದ್ರೆ ಇನ್ನ ಸ್ವಲ್ಪ ಕ್ಲಿಯರ್ ಪಿಕ್ಚರ್ ಇರುತ್ತೆ. ಇವಾಗ ನಮ್ಮ ಇಂಡಿಯನ್ ಕಂಪನೀಸ್ಗೆ US ಇಂದ ಎಷ್ಟೆಷ್ಟು ರೆವೆನ್ಯೂಸ್ ಬರ್ತಾ ಇದಾವೆ ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಇಲ್ಲಿ ಹೈಯೆಸ್ಟ್ ರೆವೆನ್ಯೂಸ್ ಯಾವ ಕಂಪನಿಗೆ ಬರ್ತಾ ಇದೆ ಅಂತ ನೋಡ್ಕೊಂಡ್ರೆ ಝೈಡಸ್ ಲೈಫ್ ಸೈನ್ಸ್. ಈ ಕಂಪನಿಗಾದ್ರೆ 47% ರೆವೆನ್ಯೂಸ್ ಬರ್ತಾ ಇದೆ. ಅದಾದ್ಮೇಲೆ ಡಾಕ್ಟರ್ ರೆಡ್ಡಿಸ್, ಇವ್ರಿಗಾದ್ರೆ 46% ರೆವೆನ್ಯೂಸ್ ಬರುತ್ತೆ. ಲೂಪಿನ್, ಈ ಕಂಪನಿಗೆ 38% ರೆವೆನ್ಯೂಸ್ ಬರುತ್ತೆ. ಈ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ, ಯಾವ್ಯಾವ ಕಂಪನೀಸ್ಗೆ ಎಷ್ಟೆಷ್ಟು ರೆವೆನ್ಯೂಸ್ ಬರುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಟೆಕ್ಸ್ಟೈಲ್ಸ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಪೇಜ್ ಇಂಡಸ್ಟ್ರೀಸ್ಗೆ, ವೆಲ್ಸ್ಪನ್ ಇಂಡಿಯಾಗೆ, ರೈಮಂಡ್ಸ್ಗೆ, ಈ ಕಂಪನೀಸ್ಗೆ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ. ಮತ್ತೆ ಆಲ್ಕೋಹಾಲ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ನೋಡೋಣ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಸೋಮವಾರ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ನೋಡೋಣ ಇವತ್ತು FIS ನಮ್ಮ ಮಾರ್ಕೆಟ್ ಅಲ್ಲಿ ಬೈ ಮಾಡಿರ್ತಾರ ಇಲ್ವಾ ಅಂತ. ಈ FIDA ಡೇಟಾ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲೂ ಸಹ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ನ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು BSE ಕಂಪನಿ ನೋಡಿದ್ರಾ,
ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 17% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ರೀಸೆಂಟ್ ಆಗಿ ಒಂದ್ಸಲ ಈ BSE ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ಅವಾಗ ನೋಡ್ಕೊಂಡ್ರೆ ಆಲ್ ಟೈಮ್ ಐಸ್ ಇಂದ 30% ಕರೆಕ್ಟ್ ಆಗಿತ್ತು. ಇದಕ್ಕೆ ರೀಸನ್ ಏನು ಅಂದ್ರೆ ಲಾಸ್ಟ್ ಇಯರ್ ಅಕ್ಟೋಬರ್ ಮಂತ್ ಅಲ್ಲಿ ಸೆಬಿ ಅವರು ಈ FNO ರಿಲೇಟೆಡ್ ಆಗಿ ಸ್ವಲ್ಪ ಹೊಸ ಅಪ್ಡೇಟ್ಸ್ ನ ತಂದ್ರು. ಅದ್ರ ಜೊತೆಗೆ ಮಾರ್ಕೆಟ್ ನೋಡ್ಕೊಂಡ್ರು ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಬಂತು. ಈ ಓವರ್ ಆಲ್ ಎಲ್ಲಾ ರೀಸನ್ಸ್ ಇಂದ ಮಾರ್ಕೆಟ್ ಅಲ್ಲಿ ಆಕ್ಟಿವಿಟಿ ಅನ್ನೋದು ತುಂಬಾನೇ ಕಮ್ಮಿ ಆಗ್ತಾ ಬಂತು. ಈ ತರ ಮಾರ್ಕೆಟ್ ಅಲ್ಲಿ ಆಕ್ಟಿವಿಟಿ ಕಮ್ಮಿ ಆಗೋದ್ರಿಂದ BSE ಕಂಪನಿ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗ್ತಾ ಬಂತು. ಅದ್ರ ಜೊತೆಗೆ ಒಂದ್ ತಿಂಗಳು ಮುಂಚೆ NSE ಕಡೆಯಿಂದ ಒಂದು ಅಪ್ಡೇಟ್ ಬಂದಿತ್ತು, ನೆನ್ಪಿದ್ಯಾ? ಈ ವೀಕ್ಲಿ ಎಕ್ಸ್ಪೈರಿ ಏನಿದೆ, ಈ ವೀಕ್ಲಿ ಎಕ್ಸ್ಪೈರಿ ಥರ್ಸ್ಡೇ ಇಂದ ಮಂಡೆಗೆ ಚೇಂಜ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅವತ್ ನೋಡ್ಕೊಂಡ್ರೆ ಈ BSE ಕಂಪನಿ ಒಂದೇ ದಿನನೇ ಇಂಟ್ರಾಡೇ ಸೆಷನ್ ಅಲ್ಲಿ 10% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು. ಈ ತರ NSE ಅವರು ಥರ್ಸ್ಡೇ ಎಕ್ಸ್ಪೈರಿಯಿಂದ ಮಂಡೆಗೆ ಚೇಂಜ್ ಮಾಡೋದ್ರಿಂದ BSEಗೆ ಟ್ರೇಡ್ ವಾಲ್ಯೂಮ್ಸ್ ಅಲ್ಲಿ ತುಂಬಾನೇ ಎಫೆಕ್ಟ್ ಆಗೋದು. ಅದ್ರ ಜೊತೆಗೆ NSE ನೋಡ್ಕೊಂಡ್ರೆ ತುಂಬಾನೇ ಅಡ್ವಾಂಟೇಜ್ ಆಗೋದು. ಅದರಿಂದ ಅವಾಗ BSE ಕಂಪನಿ 10% ವರೆಗೂ ಫಾಲ್ ಆಯ್ತು ಅಂತ ಮಾತಾಡ್ಕೊಂಡಿದ್ವಿ. ಇದ್ರ ಬಗ್ಗೆ ನೆನ್ನೆ ಸೆಬಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಏನಂತ ಅಂದ್ರೆ ಇವಾಗ ಈ ಎಕ್ಸ್ಪೈರಿ ಚೇಂಜಸ್ ಎಲ್ಲ ಯಾವಾಗಿಂದ ಶುರು ಆಗ್ತದೆ ಅಂತ ನೋಡ್ಕೊಂಡ್ರೆ ಏಪ್ರಿಲ್ 4 ಇಂದ ಶುರು ಆಗ್ಬೇಕಾಯ್ತು. ಇವಾಗ ಎಕ್ಸ್ಪೈರಿ ಬಗ್ಗೆ ಏನೇನ್ ಚೇಂಜಸ್ ಮಾಡಬೇಕು ಅಂತ ಇದ್ದೀರೋ ಅದನ್ನೆಲ್ಲ ಪಾಸ್ ಮಾಡಿ ಸ್ವಲ್ಪ ದಿನ ಅಂತ ಸೆಬಿ ಅವರು ಅಪ್ಡೇಟ್ ಮಾಡಿದ್ರು. ಈ ತರ ಪಾಸ್ ಮಾಡೋದ್ರಿಂದ BSEಗೆ ಇದು ಅಡ್ವಾಂಟೇಜ್ ಆಗುತ್ತೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮ್ ಅಲ್ಲಿ BSE ಕಂಪನಿ ಆಲ್ ಟೈಮ್ ಐಸ್ ಇಂದ ತುಂಬಾನೇ ಕರೆಕ್ಟ್ ಆಗಿದೆ. ಮತ್ತೆ ಮಾರ್ಕೆಟ್ ಸಹ ಕರೆಕ್ಷನ್ಗೆ ಎಂಡಲ್ ಇದೆ ಅಂತ ಹೆವಿ ಟ್ರೇಡ್ ವಾಲ್ಯೂಮ್ಸ್ ಇಂದ ಈ ತರ ಸೆಬಿ ಪಾಸ್ ಮಾಡಿರೋದ್ರಿಂದ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಸ್ವಲ್ಪ NSE IPO ರಿಲೇಟೆಡ್ ಆಗು ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಈ ಓವರ್ ಆಲ್ ಎಲ್ಲಾ ರೀಸನ್ಸ್ ಇಂದಾನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ನೀವ್ ಯಾರಾದ್ರೂ ಡಿಫೆನ್ಸ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಒಂದ್ಸಲ ಆ ಇನ್ಫಾರ್ಮೇಶನ್ ನ ನೋಡಿ. ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರು ಈ ಡಿಫೆನ್ಸ್ ಕಂಪನೀಸ್ ರಿಲೇಟೆಡ್ ಆಗಿ ತುಂಬಾನೇ ಹೊಸ ಆರ್ಡರ್ಸ್ ಬರ್ತಾ ಇದಾವೆ. ಅದರಿಂದನೇ ಈ ಡಿಫೆನ್ಸ್ ಕಂಪನೀಸ್ ಲಾಸ್ಟ್ 6 ಮಂತ್ಸ್ ಇಂದ ಏನೇನ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ವೋ ಆ ಪಾಸಿಟಿವಿಟಿ ಎಲ್ಲ ಇವಾಗ ಮಾರ್ಕೆಟ್ ಅಲ್ಲಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಈ ಡಿಫೆನ್ಸ್ ಕಂಪನಿ ಸಹ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಒಂದ್ಸಲ ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ಇವಾಗ IT ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು IT ಸೆಕ್ಟರ್ ನೋಡಿದ್ರ ಎಬೋವ್ 1.5% ಕರೆಕ್ಟ್ ಆಗಿದೆ. ಮತ್ತೆ ಇವತ್ತು IT ಕಂಪನೀಸ್ ನೋಡ್ಕೊಂಡ್ರು ಎಬೋವ್ 2.5% ಇವತ್ತು ತುಂಬಾ ಕಂಪನೀಸ್ ಫಾಲ್ ಆಗಿದಾವೆ. ಯಾಕಂದ್ರೆ ಕ್ರಿಸಿಲ್ ಅವರು ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಈ IT ಸೆಕ್ಟರ್ ಏನಿದೆ, ಈ IT ಸೆಕ್ಟರ್ 68% ಗ್ರೋ ಆಗೋ ಚಾನ್ಸಸ್ ಮಾತ್ರನೇ ಇದೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಯಾಕಂದ್ರೆ ಗ್ಲೋಬಲ್ ಅನ್ಸರ್ಟನಿಟೀಸ್ ಇಂದ, ಅದ್ರ ಜೊತೆಗೆ ಡಿಮ್ಯಾಂಡ್ ಸ್ಲೋಡೌನ್ ಇಂದ, ಮತ್ತೆ ಇವಾಗ ರೀಸೆಂಟ್ ಟೈಮ್ ಅಲ್ಲಿ ಒಂದ್ಸಲ ಮಾತಾಡ್ಕೊಂಡಿದ್ವಿ, ಗೌರ್ಮೆಂಟ್ ಸಹ ಈ IT ರಿಲೇಟೆಡ್ ಆಗಿ ಸ್ಪೆಂಡಿಂಗ್ ನ ಕಮ್ಮಿ ಮಾಡ್ತಾ ಇದಾರೆ ಅಂತ ಸ್ಟೇಟ್ಮೆಂಟ್ಸ್ ಬಂತು. ಅದರಿಂದ ಕೂಡ ಈ IT ಕಂಪನೀಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ಒಂದು 4-5 ಮಂತ್ಸ್ ಬ್ಯಾಕ್ ನೋಡ್ಕೊಂಡ್ರೆ US ಅಲ್ಲಿ ರೇಟ್ ಕಟ್ ಸೈಕಲ್ ಇತ್ತು. ಅವಾಗ ಅದ್ರ ಜೊತೆಗೆ ಈ IT ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದ್ರು. ಅವಾಗ ನೋಡ್ಕೊಂಡ್ರೆ ಈ IT ಕಂಪನೀಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ವು. ಆದ್ರೆ ಈ ರೀಸೆಂಟ್ ಟೈಮ್ ಅಲ್ಲಿ ಗ್ಲೋಬಲ್ ಅನ್ಸರ್ಟನಿಟೀಸ್ ಇಂದ ಮತ್ತೆ US ಅಲ್ಲಿ ಮತ್ತೆ ಯುರೋಪ್ ಅಲ್ಲಿ IT ಸ್ಪೆಂಡಿಂಗ್ ನ ಕಮ್ಮಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಬಂತು. ಈ ಎಲ್ಲಾ ರೀಸನ್ಸ್ ಇಂದ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗಿದಾವೆ. ಅದರಿಂದ ಈ ಕ್ರಿಸಿಲ್ ಅವರು ಈ ತರ ಗ್ರೋತ್ ಇರುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ನೀವ್ ಯಾರಾದ್ರೂ ಇಂಡಿಯನ್ IT ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ IT ಕಂಪನಿ ಆಗ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಇಂದಾನೆ ತುಂಬಾನೇ ರೆವಿನ್ಯೂಸ್ ಬರ್ತಾ ಇರೋದು. ಅದರಿಂದನೇ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅದ್ರ ಮೇಲೆ ಈ IT ಕಂಪನೀಸ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಅದರಲ್ಲೂ ಮೋಸ್ಟ್ ಆಫ್ ದ ರೆವಿನ್ಯೂಸ್ ಎಲ್ಲ US ಇಂದಾನೆ ಬರುತ್ತೆ. ಇವಾಗ US ಅಲ್ಲಿ ಯಾವ ತರ ಪಾಲಿಸೀಸ್ ಅಪ್ಡೇಟ್ ಆಗ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಫ್ಯೂಚರ್ IT ಗ್ರೋತ್ ಯಾವ ತರ ಇರಬೇಕು ಅಂತ. ಮತ್ತೆ ಅದ್ರ ಜೊತೆಗೆ ಇವತ್ತು ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಸಹ ಈ IT ಕಂಪನೀಸ್ ನ ಡೌನ್ಗ್ರೇಡ್ ಮಾಡಿ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಅದರಿಂದನೂ ಸಹ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫಸ್ಟ್ ಇವಾಗ ಯಾವ್ಯಾವ ಕಂಪನೀಸ್ ನ ಡೌನ್ಗ್ರೇಡ್ ಮಾಡಿ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ, ಫಸ್ಟ್ ಇವಾಗ HCL ಟೆಕ್ನಾಲಜೀಸ್ ಈ ಕಂಪನಿಗಾದ್ರೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ. ನ್ಯೂಟ್ರಲ್ ರೇಟಿಂಗ್ ಕೊಟ್ಟು 2% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 2% ವರೆಗೂ ಫಾಲ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಎರಡನೇ ಕಂಪನಿ ಯಾವುದು ಅಂದ್ರೆ LTI ಮೈಂಟ್ರಿ. ಈ ಕಂಪನಿಗಾದ್ರೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಮುಂಚೆ ನೋಡ್ಕೊಂಡ್ರೆ 6570 rupees ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರು. ಆದ್ರೆ ಇವಾಗ 4500 rupees ಮಾತ್ರನೇ ಟಾರ್ಗೆಟ್ ಪ್ರೈಸ್ ಕೊಟ್ಟಿರೋದು. ಅದರಿಂದ ಡೌನ್ ಸೈಡ್ ರಿಸ್ಕ್ 3% ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಈ ಕಂಪನಿ ಎಬೋವ್ 3.5% ಫಾಲ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ TCS ಈ ಕಂಪನಿಗಾದ್ರೆ ಮುಂಚೆಯಿಂದನೂ ಬೈ ರೇಟಿಂಗ್ ಕೊಟ್ಟಿದ್ರು. ಇವಾಗೂ ಸಹ ಬೈ ರೇಟಿಂಗ್ ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಮುಂಚೆ ನೋಡ್ಕೊಂಡ್ರೆ 4550 rupees ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರು. ಇವಾಗ ಅದನ್ನ ಕಟ್ ಮಾಡಿ 4230 rupees ಗೆ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅದರಿಂದ ಇವತ್ತು 1% ಇಂಟ್ರಾಡೇ ಸೆಷನ್ ಅಲ್ಲಿ ಫಾಲ್ ಆಗಿದೆ. ಇವಾಗ ನೋಡ್ಕೊಂಡ್ರು
15% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತಾನೆ ಹೇಳಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ಫೋಸಿಸ್, ಈ ಕಂಪನಿಗಾದ್ರೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಈ ಕಂಪನಿಗೂ ಅಷ್ಟೇ ಟಾರ್ಗೆಟ್ ಪ್ರೈಸ್ ನ ಮಾತ್ರ ಕಟ್ ಮಾಡಿದ್ದಾರೆ. ಮುಂಚೆ 2100 ರೂಪೀಸ್ ಕೊಟ್ಟಿದ್ರು, ಅದನ್ನ ಇವಾಗ ಕಟ್ ಮಾಡಿ 1790 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 2% ಫಾಲ್ ಆಗಿರೋದು. ಬರೀ ಈ ಐಟಿ ಕಂಪನೀಸ್ ಅಲ್ಲಿ TCS ಮತ್ತೆ ಇನ್ಫೋಸಿಸ್ಗೆ ಮಾತ್ರನೇ ಬೈ ರೇಟಿಂಗ್ ಕೊಟ್ಟಿರೋದು. ಇನ್ ಮಿಕ್ಕಿರೋ ಎಲ್ಲಾ ಕಂಪನೀಸ್ಗೂ ಬೇರೆ ರೇಟಿಂಗ್ಸ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಟೆಕ್ ಮಹೀಂದ್ರಾ, ಈ ಕಂಪನಿಗೆ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಸೆಲ್ ರೇಟಿಂಗ್ ಕೊಟ್ಟು 2% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಫೈನಲ್ ಆಗಿ ವಿಪ್ರೋ, ಈ ಕಂಪನಿಗೆ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಸೆಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಸಹ ಕಂಪ್ಲೀಟ್ ಆಗಿ ಕಟ್ ಮಾಡಿದ್ದಾರೆ. ಇವರು ಟಾರ್ಗೆಟ್ ಪ್ರೈಸ್ ನೋಡ್ಕೊಂಡ್ರೆ 256 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ 6% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಅರ್ಥ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 3.5% ಫಾಲ್ ಆಗಿದೆ ಈ ಕಂಪನಿ. ನೆಕ್ಸ್ಟ್ ಅದಾದ್ಮೇಲೆ US ಬೇಸ್ಡ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆದ ಜೆಫ್ರೀಸ್ ಅವ್ರ ಬಗ್ಗೆ ಐಡಿಯಾ ಇದೆ ಅಲ್ಲ, ನಮ್ಮ ಮಾರ್ಕೆಟ್ ಅಲ್ಲೂ ತುಂಬಾ ಸಲನೇ ಕೇಳಿರ್ತೀವಿ ಜೆಫ್ರೀಸ್ ಅಂತ ಹೆಸರು. ಇವಾಗ ಇವರು ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋಗೋಸ್ಕರ ಸ್ವಲ್ಪ ಚೇಂಜಸ್ ನ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಇವ್ರ ಪೋರ್ಟ್ಫೋಲಿಯೋದಲ್ಲಿ ಯಾವ್ಯಾವ ಕಂಪನೀಸ್ ನ ಆಡ್ ಮಾಡಿದ್ದಾರೆ ಮತ್ತೆ ಯಾವ್ಯಾವ ಕಂಪನೀಸ್ ಅಲ್ಲಿ ಸ್ವಲ್ಪ ವೆಯ್ಟೇಜ್ ನ ಕಮ್ಮಿ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಇವಾಗ ಈ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಲಾಂಗ್ ಟರ್ಮ್ ಗೋಸ್ಕರ ನಿಫ್ಟಿ 50 ಕಂಪನೀಸ್ ಅಲ್ಲಿ ಸ್ವಲ್ಪ ವೆಯ್ಟೇಜ್ ನ ಚೇಂಜ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ 2% ವೆಯ್ಟೇಜ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದೇ ಟೈಮ್ ಅಲ್ಲಿ HDFC ಬ್ಯಾಂಕ್ ಅಲ್ಲಿ ಮತ್ತೆ SBI ಬ್ಯಾಂಕ್ ಅಲ್ಲಿ 1% ವೆಯ್ಟೇಜ್ ನ ಕಮ್ಮಿ ಮಾಡ್ಕೊಂಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನೋಡ್ಕೊಂಡ್ರೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ 4% ವೆಯ್ಟೇಜ್ ನ ಇನ್ಕ್ರೀಸ್ ಮಾಡ್ಕೊಂಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ಈ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆ, ಅದಕ್ಕೋಸ್ಕರ ಕಮಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಗ್ರೋತ್ ಇರುತ್ತೆ ಅಂತ ಈ ತರ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ವೆಯ್ಟೇಜ್ ನ ಇನ್ಕ್ರೀಸ್ ಮಾಡ್ಕೊಂಡಿರೋ ತರ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ ಈ ಜೆಫ್ರೀಸ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಇವಾಗ ರಿಯಾಲಿಟಿ ಸೆಕ್ಟರ್ ಏನಿದೆ, ಈ ರಿಯಾಲಿಟಿ ಸೆಕ್ಟರ್ ಆಲ್ ಟೈಮ್ ಐಸ್ ಇಂದ ತುಂಬಾನೇ ಕರೆಕ್ಟ್ ಆಗಿದೆ. ಆದ್ರೂ ಸಹ ನಾವು ಇಂಡಿಯನ್ ರಿಯಾಲಿಟಿ ಸೆಕ್ಟರ್ ನ ತುಂಬಾನೇ ಪಾಸಿಟಿವ್ ಆಗಿ ನೋಡ್ತಾ ಇದೀವಿ ಲಾಂಗ್ ಟರ್ಮ್ ಅಲ್ಲಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ತರ ಸ್ಟೇಟ್ಮೆಂಟ್ಸ್ ಮಾಡಿ ಈ ಗೋದ್ರೇಜ್ ಪ್ರಾಪರ್ಟೀಸ್ ಕಂಪನಿ ಇದೆ ಅಲ್ಲ, ಈ ಕಂಪನಿಯಲ್ಲಿ 1% ವೆಯ್ಟೇಜ್ ನ ಕಮ್ಮಿ ಮಾಡ್ಕೊಂಡು ಈ DLF ಕಂಪನಿ ಇದೆ ಅಲ್ಲ, ಈ DLF ಕಂಪನಿಯಲ್ಲಿ 4% ಇನ್ಕ್ರೀಸ್ ಮಾಡ್ಕೊಂಡಿದೀವಿ ಅಂತ ಸ್ಟೇಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಈ ರಿಯಲ್ ಎಸ್ಟೇಟ್ ಅಲ್ಲಿ ನಾವು ತುಂಬಾನೇ ಪಾಸಿಟಿವ್ ಆಗಿ ನೋಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಈ ಝೊಮ್ಯಾಟೊ ಕಂಪನಿ ಇದೆ ಅಲ್ಲ, ಈ ಕಂಪನಿಯಲ್ಲೂ ಅಷ್ಟೇ 2% ವೇಟೇಜ್ ನ ಇನ್ಕ್ರೀಸ್ ಮಾಡ್ಕೊಂತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ಈ ರೀಸೆಂಟ್ ಟೈಮ್ ಅಲ್ಲಿ ಈ ಝೊಮ್ಯಾಟೊ ಕಂಪನಿ ತುಂಬಾನೇ ಕರೆಕ್ಟ್ ಆಗಿದೆ. ಅದ್ರ ಜೊತೆಗೆ ಇವಾಗ ಫುಡ್ ಡೆಲಿವರಿ ಸೆಗ್ಮೆಂಟ್ ಅಲ್ಲಿ ಫಾಸ್ಟ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಈ ತರ 2% ವೇಟೇಜ್ ನ ಇನ್ಕ್ರೀಸ್ ಮಾಡ್ಕೊಂಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಾ ಇದೆ ಅಲ್ಲ, ಅದಕ್ಕೋಸ್ಕರ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ ಮತ್ತೆ ಇ ಕಾಮರ್ಸ್ ಸೆಗ್ಮೆಂಟ್ ಅಲ್ಲಿ ನಿಮ್ಮ ಒಪಿನಿಯನ್ ಏನಿದೆ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಅದಾನಿ ಕಂಪನೀಸ್ ನೋಡ್ತಾ ಇದ್ದೀರಾ, ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಅದಾದ್ಮೇಲೆ ಅದಾನಿ ಗ್ರೀನ್ ಎನರ್ಜಿಗಂತೂ ಕಂಟಿನ್ಯೂಸ್ ಆಗಿ ಯಾವುದೋ ಒಂದು ಆರ್ಡರ್ ಬರ್ತಾನೆ ಇದೆ. ಇವಾಗ ಮತ್ತೆ ಹೊಸದಾಗಿ ಈ ಅದಾನಿ ಗ್ರೀನ್ ಎನರ್ಜಿ ಕಂಪನಿ ಇದೆ ಅಲ್ಲ, ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಅದಾನಿ ರಿನ್ಯೂವಬಲ್ ಎನರ್ಜಿ. ಇವ್ರಿಗೆ ಒಂದು ಸಿಗ್ನಿಫಿಕೆಂಟ್ ಪ್ರಾಜೆಕ್ಟ್ ಬಂದಿದೆ ಉತ್ತರ ಪ್ರದೇಶ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇಂದ. ಈ ಆರ್ಡರ್ ಅಲ್ಲಿ ಅದಾನಿ ರಿನ್ಯೂವಬಲ್ಸ್ ಅವರು 400 ಮೆಗಾವಾಟ್ಸ್ ಸೋಲಾರ್ ಪವರ್ ನ ಸಪ್ಲೈ ಮಾಡಬೇಕು, 25 ಇಯರ್ಸ್ ಲಾಂಗ್ ಕಾಂಟ್ರಾಕ್ಟ್ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡಿ, ಈ ರಿನ್ಯೂವಬಲ್ ಸ್ಪೇಸ್ ಅಲ್ಲಿ ಅದಾನಿ ಅವರು ಕೂಡ ಒಬ್ಬ ಪ್ರಾಮಿನೆಂಟ್ ಪ್ಲೇಯರ್. ಯಾವ್ಯಾವ ಕಂಪನೀಸ್ ಫ್ಯೂಚರ್ ಅಲ್ಲಿ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತವೆ ಅಂತ ಮತ್ತೆ ಯಾವ್ಯಾವ ಕಂಪನೀಸ್ ಅಲ್ಲಿ ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ನೋಡೋಣ. ಕಂಪ್ಲೀಟ್ ಆಗಿ ಈ ಸೆಕ್ಟರ್ ನ ಸ್ಟಡಿ ಮಾಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಈ ಸಿಮೆಂಟ್ ಸ್ಪೇಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತೆ ಶ್ರೀ ಸಿಮೆಂಟ್, ಈ ಎರಡು ಕಂಪನೀಸ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂದಿದ್ದಾವೆ. ಅದನ್ನ ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಅವರು ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ 5.5 ಮೆಟ್ರಿಕ್ ಟನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ 2.7 ಮೆಟ್ರಿಕ್ ಟನ್ ಪರ್ ಆನಮ್ ಕೆಪಾಸಿಟಿನ ಮಧ್ಯಪ್ರದೇಶ್ ಪ್ಲಾಂಟ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ಹೊಸದಾಗಿ ಫಿನಾನ್ಷಿಯಲ್ ಇಯರ್ 2026ಗೆಲ್ಲ ಇನ್ನೊಂದು ಪ್ಲಾಂಟ್ ಓಪನ್ ಆಗುತ್ತೆ ಮಧ್ಯಪ್ರದೇಶಲ್ಲೇ. ಮತ್ತೆ ಲಾಸ್ಟ್ ಟೈಮ್ ನೆನಪಿದ್ಯಾ, ಛತ್ತೀಸ್ಗಢಲ್ಲೂ ಮತ್ತೆ ಉತ್ತರ ಪ್ರದೇಶಲ್ಲಿ ಇದೇ ತರ 1.2 ಮೆಟ್ರಿಕ್ ಟನ್ ಪರ್ ಆನಮ್ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡ್ಕೊಂತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಈ ತರ ಇದೇನೋ ಫಸ್ಟ್ ಟೈಮ್ ಅಲ್ಲ, ಈ ತರ ತುಂಬಾ ಸಲನೇ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಬಗ್ಗೆ ಅಪ್ಡೇಟ್ಸ್ ಬಂದಿದಾವೆ ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ. ನೋಡ್ಬೇಕು, ಈ ತರ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದಾರಲ್ಲ, ಅದ್ರ ಜೊತೆಗೆ ತುಂಬಾನೇ ಅನಲಿಸ್ಟ್ ಎಲ್ಲ ಈ ರೀಸೆಂಟ್ ಟೈಮ್ ಅಲ್ಲಿ ಈ ಸಿಮೆಂಟ್ ಕಂಪನೀಸ್ ಬಗ್ಗೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ, ಯಾವ ತರ ಗ್ರೋ ಆಗ್ತಾರೆ ಅಂತ. ಮತ್ತೆ ಅದಾದ್ಮೇಲೆ ಶ್ರೀ ಸಿಮೆಂಟ್ ವಿಷಯಕ್ಕೆ ಬಂದ್ರೆ, ಇವತ್ತು ನೂಮ್ರಾ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 34,000 ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ 2026ಗೆಲ್ಲ 5% ವಾಲ್ಯೂಮ್ಸ್ ಇನ್ಕ್ರೀಸ್ ಆಗುತ್ತೆ,
2026ಗೆ 7% ಅಷ್ಟು ವಾಲ್ಯೂಮ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಕೂಡ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಓವರ್ ಆಲ್ ಈ ಕಂಪನಿ ಬಗ್ಗೆ 42 ಅನಲಿಸ್ಟ್ ಅನಾಲಿಸಿಸ್ ಮಾಡಿ ಅದರಲ್ಲಿ 15 ಅನಲಿಸ್ಟ್ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತೆ 19 ಅನಲಿಸ್ಟ್ ಈ ಕಂಪನಿನ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿರೋ 8 ಅನಲಿಸ್ಟ್ ಮಾತ್ರ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ITC ಹೋಟೆಲ್ಸ್ ಈ ಕಂಪನಿ ಬಗ್ಗೆ ರೀಸೆಂಟ್ ಟೈಮಲ್ಲಿ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ತುಂಬಾನೇ ಅನಲಿಸ್ಟ್ ಈ ಕಂಪನಿಗೆ ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿ ಟಾರ್ಗೆಟ್ ಪ್ರೈಸ್ ನ ಕೂಡ ಸೆಟ್ ಮಾಡಿದ್ರು. ಅದೇ ತರ ಇವತ್ತು ನೋಡ್ಕೊಂಡ್ರೆ ಮಕ್ವೇರ್ ಅವರು ಸಹ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು 230 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ ನೋಡ್ಕೊಂಡ್ರೆ 18% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಈ ITC ಹೋಟೆಲ್ಸ್ ಏನಿದೆ ಇಂಡಿಯಾದಲ್ಲೇ 5 ಸ್ಟಾರ್ ಹೋಟೆಲ್ ಸೆಗ್ಮೆಂಟ್ ಅಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪ್ಲೇಯರ್. ಇವಾಗ ಟಾಪ್ ಪ್ಲೇಯರ್ ಯಾರು ಅಂತ ನೋಡ್ಕೊಂಡ್ರೆ ಇಂಡಿಯನ್ ಹೋಟೆಲ್ಸ್ ಅವರು. ಇವಾಗ ಇವರು ಟೈರ್ 1 ಸಿಟೀಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ ಇವ್ರಿಗೆ. ಈ ITC ಹೋಟೆಲ್ ಡಿಮರ್ಜ್ ಆದ್ಮೇಲೆ ಸ್ವಲ್ಪ ಕರೆಕ್ಟ್ ಆಗ್ತಾ ಬಂತು. ಆದ್ರೆ ಈ ರೀಸೆಂಟ್ ಟೈಮ್ ಅಲ್ಲಿ ಈ ಮಾರ್ಚ್ ಮಂತ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ತುಂಬಾನೇ ಅನಲಿಸ್ಟ್ ಎಲ್ಲ ಈ ಕಂಪನಿ ಬಗ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ಸ್ಟಿಟ್ಯೂಷನಲ್ ಬೈಯಿಂಗ್ ಕೂಡ ಈ ಕಂಪನಿಯಲ್ಲಿ ತುಂಬಾನೇ ಜಾಸ್ತಿ ಆಗಿದೆ. ಅದರಿಂದ ಇವಾಗ ರೀಸೆಂಟ್ ಟೈಮಲ್ಲಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಇಂಡಿಯಾದಲ್ಲಿ ಸಮ್ಮರ್ ಬೇರೆ ಇದೆ ಅಲ್ಲ. ಸಮ್ಮರ್ ಇದೆ ಅಂತ ಅಂದ್ರೆ ಇವಾಗ ವೆಕೇಶನ್ಸ್ಗೆ ತುಂಬಾ ಜನ ಹೋಗ್ತಾರೆ. ಅದರಿಂದ ಸಹ ಈ ಹೋಟೆಲ್ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಮತ್ತೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡ್ಕೊಂಡ್ರು ಲಾಸ್ಟ್ ಕ್ವಾರ್ಟರ್ ಸಹ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು. ನೋಡೋಣ ಈ ಕ್ವಾರ್ಟರ್ 4 ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.